Hi my dear students, welcome back to your English class. In the previous class we were discussing about basic information about birds and also learnt how the bird dove builds the nest. ಇಂದಿನ ತರಗತಿಯಲ್ಲಿ ನೀವು ನೆಸ್ಟಿಂಗ್ ಸೀಸನ್ಸ್ ಬಗ್ಗೆ ತಿಳ್ಕೊಂಡ್ರಿ, ಮತ್ತು ನಾವು ನಮ್ಮ ಶೆಲ್ಟರ್ ಬಗ್ಗೆ ಆಶ್ರಯಕ್ಕೋಸ್ಕರ ನಾವೇನೇನು ಯೂಸ್ ಮಾಡ್ತೀವಿ ಹ್ಯೂಮನ್ ಬೀಯಿಂಗ್ಸು, ಮತ್ತು ಬರ್ಡ್ಸ್ಗಳು ಏನೇನು ಯೂಸ್ ಮಾಡ್ತವೆ ಅಂತ ತಿಳ್ಕೊಂಡಿದ್ರಿ ಅಲ್ವಾ. ಆ್ಯಂಡ್ ಆಲ್ಸೋ ನೆಸ್ಟ್, ಹೌ ಟು ಮೇಕ್ ದ ಡವ್ ಈಸ್ ನೆಸ್ಟ್ ಅಲ್ವಾ. ಡವ್ ಹೇಗೆ ತನ್ನ ಗೂಡನ್ನು ಕಟ್ಟುತ್ತೆ ಅಂತಲೂ ಕೂಡ ನೀವು ತಿಳ್ಕೊಂಡಿದ್ರಿ. ಓಕೆ, ನಾವು ಮೂವ್ ಟು ದಿ ಅನದರ್ bird and how to make his nest. okay, ಲಾಸ್ಟ್ ಕ್ಲಾಸಲ್ಲಿ ನೀವು ಡವ್ ಹೇಗೆ ನೆಸ್ಟ್ನ ಫಾರ್ಮ್ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ವಾ. ದ ನೆಸ್ಟ್ ಆಫ್ ದಿ ಡವ್ ಈಸ್ ವೆರಿ ಸಿಂಪಲ್. ಬೋತ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಬರ್ಡ್ಸ್ ಬಿಲ್ಡ್ ದ ನೆಸ್ಟ್ ಟುಗೆದರ್. ಮೇಲ್ ಮತ್ತು ಫೀಮೇಲ್, ಓಕೆ, ಹೆಣ್ಣು ಮತ್ತು ಗಂಡು ಪಕ್ಷಿಗಳು ಎರಡೂ ಕೂಡ, ಪಾರಿವಾಳಗಳು ಕೂಡ ಸೇರಿ ಏನು ಮಾಡ್ತವೆ, ನೆಸ್ಟನ್ನು ಕಟ್ತವೆ. ದೇ ಕ್ಯಾರಿ ಪೀಸಸ್ ಆಫ್ ಹೇ ಆ್ಯಂಡ್ ಟ್ವಿಕ್ಸ್ ಇನ್ ದೇರ್ ಬೀಕ್ಸ್ ಆ್ಯಂಡ್ ಡೆಪಾಸಿಟ್ ಇನ್ ದ ಎಂಟಿ ಸ್ಪೇಸಸ್ ಬಿಲೋ ರೂಫ್ಸ್ ಆಫ್ ಬಿಲ್ಡಿಂಗ್ಸ್, ಇನ್ ಬಾರ್ನ್ಸ್, ಅಂಡರ್ ಬ್ರಿಡ್ಜಸ್, ಎಕ್ಸೆಟ್ರಾ. ಹೇ ಮೀನ್ಸ್ ಒಣ ಹುಲ್ಲು. ಓಕೆ, ಒಣ ಹುಲ್ಲಿನ ತುಂಡುಗಳನ್ನು, ಕಡ್ಡಿಗಳನ್ನ, ಟ್ವಿಕ್ಸ್ ಅಂದರೆ ಕೊಂಬೆಗಳನ್ನ ತನ್ನ ಬೀಕು, ಕೊಕ್ಕಿನಲ್ಲಿ ತಗೊಂಡೋಗಿ ಖಾಲಿ ಜಾಗದಲ್ಲಿ ಇರುವಂಥ ಬಿಲ್ಡಿಂಗ್ಸ್, ರೂಫ್ಸ್ ಆಫ್ ಬಿಲ್ಡಿಂಗ್ಸ್ ಅಂದರೆ ಮನೆಯ ಹಂಚುಗಳಲ್ಲಿ, ಓಕೆ, ರೂಫ್ಸಲ್ಲಿ ಏನು ಮಾಡ್ತವೆ, ಇನ್ ಬಾರ್ನ್ಸ್, ಓಕೆ, ಕಣಜಗಳಲ್ಲಿ, ಅಂಡರ್ ಬ್ರಿಡ್ಜಸ್ನ ಕೆಳಗಡೆ ಎಲ್ಲ ಏನು ಮಾಡ್ತವೆ, ಇವು ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ತವೆ. ಓಕೆ, ಡವ್. ಓಕೆ, ನೆಕ್ಸ್ಟ್ ಮೂವ್ ಟು ದಿ ಬೀ ಈಟರ್. ಓಕೆ, ಬೀ ಈಟರ್ ಹೇಗೆ ತಮ್ಮ ನೆಸ್ಟ್ನ ಫಾರ್ಮ್ ಮಾಡುತ್ತೆ, ಬಿಲ್ಡ್ ಮಾಡುತ್ತೆ ಅಂತ ನೋಡೋಣ. ಲುಕ್ ಹಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಎ ಬೀ ಈಟರ್. ಓಕೆ, ಈ ಬೀ ಈಟರ್ ಬರ್ಡ್ ಅಂದರೆ ಇದು. ಓಕೆ, ನೆಕ್ಸ್ಟ್ ಅದು ಹೇಗೆ ನೆಸ್ಟ್ ಫಾರ್ಮ್ ಮಾಡುತ್ತೆ ಅಂದರೆ, ದ ಬೀ ಈಟರ್ಸ್ ಫಾರ್ಮ್ ಕಾಲೋನೀಸ್ ಬೈ ನೆಸ್ಟಿಂಗ್ ಇನ್ ಬಾರೋಸ್ ಟನೆಲ್ಡ್ ಇಂಟು ದ ಸೈಡ್ಸ್ ಆಫ್ ಸ್ಯಾಂಡಿ ಬ್ಯಾಂಕ್ಸ್ ಆನ್ ದಿ ಎಡ್ಜಸ್ ಆಫ್ ರಿವರ್ಸ್. ದ ಬೀ ಈಟರ್ಸ್ ಫಾರ್ಮ್ ಕಾಲೋನೀಸ್ ಬೈ ನೆಸ್ಟಿಂಗ್ ಇನ್ ಬಾರೋಸ್ ಟನೆಲ್ಡ್ ಇಂಟು ದ ಸೈಡ್ ಆಫ್ ಸ್ಯಾಂಡಿ ಬ್ಯಾಂಕ್ಸ್ ಆನ್ ದಿ ಎಡ್ಜಸ್ ಆಫ್ ದಿ ರಿವರ್ಸ್. ಅಂದರೆ ನದಿಗಳ ಅಂಚಿನಲ್ಲಿ, ಓಕೆ, ನದಿಗಳ ಅಂಚಿನಲ್ಲಿ ಮರಳಿರುವಂತಹ ಪ್ರದೇಶಗಳು, ಓಕೆ, ಮರಳಿರುವಂತಹ ಪ್ರದೇಶದಲ್ಲಿ ಅಥವಾ ಪಕ್ಕದಲ್ಲಿ ಸುರಂಗದ ರೀತಿಯಲ್ಲಿ, ಟುನೆಲ್ಡ್ ಮೀನ್ಸ್ ಸುರಂಗ ಅಂತ, ಓಕೆ, ಸುರಂಗದ ರೀತಿಯಲ್ಲಿ ಬಿಲಗಳನ್ನ, ಓಕೆ, ಬಾರೋಸ್ ಅಂತಂದರೆ ಬಿಲಗಳು ಅಂತ ಹೇಳ್ತೀವಿ. ಓಕೆ, ಈ ಸುರಂಗದ ರೀತಿ ಬಿಲಗಳನ್ನ ಮಾಡ್ಕೊತವೆ ಯಾವುವು, ಬೀ ಈಟರ್ಸ್. ಓಕೆ, ಕಾಲೋನೀಸ್ ಅಂದರೆ ಅದು ಬರ್ಡ್ಸ್ಗಳ ಗುಂಪುಗಳು. ಓಕೆ, ಫುಲ್ ಪಕ್ಷಿಗಳೆಲ್ಲವೂ ಸೇರ್ಕೊಂಡು ಆ ಥರ ಮಾಡ್ತವೆ. ಓಕೆ, ನೆಕ್ಸ್ಟ್ ದೇರ್ ಎಗ್ಸ್ ಆರ್ ವೈಟ್ ಆ್ಯಂಡ್ ದೇ ಜನರಲಿ ಪ್ರೊಡ್ಯೂಸ್ 2 to 9 eggs per clutch of eggs means total number of eggs laid in one nesting attempt. ಅಂದರೆ ಮೊಟ್ಟೆನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸಾರಿ ಏನು ಮಾಡ್ತವೆ, 2 to 9 ಮೊಟ್ಟೆಗಳನ್ನ ಒಂದೇ ಸಾರಿ ಇರ್ತವಂತೆ. ಓಕೆ, ಅವು ಯಾವ ಕಲರ್ ಇರ್ತವೆ, ವೈಟ್ ಕಲರ್. ಓಕೆ, ನೆಕ್ಸ್ಟ್ the bee eaters predominantly eat flying insects, especially bees and wasps which are caught in the hair. ಈ ಪಕ್ಷಿಗಳು ಯಾವ ಬೀ ಈಟರ್ಸ್ ಪಕ್ಷಿಗಳು ಏನು ಮಾಡ್ತವೆ, ಹಾರುವಂತಹ ಕೀಟಗಳನ್ನ, ಓಕೆ, ಕೀಟಗಳು, ಇನ್ಸೆಕ್ಟ್ಸ್ ಅಂತ ಕೀಟಗಳು ಅಂತ ಹೇಳ್ತೀವಲ್ವಾ. ಆ್ಯಂಡ್ ಎಸ್ಪೆಷಲಿ ಅದರಲ್ಲಿ ಯಾವುದು ಅಂದರೆ ಬೀಸ್ ಅಂತ ಜೇನು ಹುಳುಗಳನ್ನ, ಮತ್ತು ವ್ಯಾಸ್ಪ್ಸ್ ಅಂದರೆ ಕಡಜಗಳು ಅಂತ ಹೇಳ್ತೀವಲ್ವಾ, ಇವನ್ನೆಲ್ಲವನ್ನೂ ಕೂಡ ಅವೇನು ಮಾಡ್ತವೆ, ತಿಂತವೆ ಅಂತ. ಓಕೆ, ಹೀಗೆ ಹೇಗೆ ಸ್ಟಾರ್ಟ್ ಬಿಲ್ಡ್ ಮಾಡುತ್ತೆ ತಮ್ಮ ನೆಸ್ಟ್ಗಳನ್ನ, ಬೀ ಈಟರ್ಸ್ ಫಾರ್ಮ್ ಕಾಲೋನ್ಸ್, ತುಂಬ ಪಕ್ಷಿಗಳು ಸೇರಿ ಏನು ಮಾಡ್ತವೆ, ಬೈ ನೆಸ್ಟಿಂಗ್ ಇನ್ ಬಾರೋಸ್, ಬಿಲಗಳು, ಸುರಂಗದ ರೀತಿ ಬಿಲಗಳನ್ನ ಮಾಡ್ಕೊತವೆ. ಎಲ್ಲಿ ಅಂದರೆ ಇನ್ ದ ಎಡ್ಜಸ್ ಆಫ್ ದಿ ರಿವರ್ಸ್ ಆಫ್ ಸ್ಯಾಂಡಿ ಬ್ಯಾಂಕ್ಸ್. ಓಕೆ, ನದಿಗಳ ಅಂಚಿನಲ್ಲಿ, ಮರಳಿನ ಪ್ರದೇಶದ ಪಕ್ಕದಲ್ಲಿ ಅಥವಾ ಮರಳಿನ ಪ್ರದೇಶದಲ್ಲಿ ಈ ರೀತಿ ಸುರಂಗದ ರೀತಿ ಬಿಲಗಳನ್ನ ಮಾಡ್ಕೊತವೆ ಈ ಬೀ ಈಟರ್ಸ್ ಬರ್ಡ್ಗಳು ಅಂತ. ಓಕೆ, ಓಕೆ, ನೆಕ್ಸ್ಟ್ ಮೂವ್ ಟು ದಿ ಅನದರ್ ಬರ್ಡ್, ಹೌ ಟು ಮೇಕ್ ಇಟ್ಸ್ ನೆಸ್ಟ್. ಓಕೆ, ದ ಏಷ್ಯನ್ ಸ್ವಿಫ್ಟ್ಲೆಟ್ ಅಂತ ಹೇಳ್ತಾರೆ. ಓಕೆ, ದ ಏಷ್ಯನ್ ಸ್ವಿಫ್ಟ್ಲೆಟ್ ಅಂತ ಹೇಳ್ತೀವಿ, ಲೈಕ್ ದಿಸ್. ಓಕೆ, ದಿಸ್ ಈಸ್ ದ ಏಷ್ಯನ್
swiftlet bird ಅಂತ. ಓಕೆ, ದ ಏಷ್ಯನ್ ಸ್ವಿಫ್ಲೆಟ್ ಮೇಕ್ಸ್ ಆ್ಯನ್ ಅಮೇಝಿಂಗ್ ನೆಸ್ಟ್. ತುಂಬ ಅದ್ಭುತವಾಗಿ ಈ ಏಷ್ಯನ್ ಸ್ವಿಫ್ಲೆಟ್ಟು ತಮ್ಮ ಗೂಡುಗಳನ್ನ ಕಟ್ತವಂತೆ. ಹೇಗೆ ಅಂತ ನೋಡೋಣ. ಇಟ್ ಫಾರ್ಮ್ಸ್ ಎ ಕಪ್ ಶೇಪ್ಡ್ ನೆಸ್ಟ್ ಫ್ರಮ್ ಇಟ್ಸ್ ಸಲೈವಾ. ಓಕೆ, ಇದು ತನ್ನ ಕಪ್ ಶೇಪ್ ನೆಸ್ಟ್ ಫ್ರಮ್ ಇಟ್ಸ್ ಸಲೈವಾ. ಸಲೈವಾ ಮೀನ್ಸ್ ಉಗುಳು ಅಂತ ಹೇಳ್ತಾರೆ. ಓಕೆ, ಉಗುಳು ಅಥವಾ ಜೊಲ್ಲು ಅಂತ ಹೇಳ್ತಾರಲ್ವ, ಅದಕ್ಕೆ ನಾವು ಸಲೈವ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಓಕೆ, ಈ ಏಷ್ಯನ್ ಸ್ವಿಫ್ಲೆಟ್ ಹೇಗೆ ತಮ್ಮ ನೆಸ್ಟನ್ನು ಕಟ್ಟುತ್ತೆ ಅಂದರೆ, ಇಟ್ ಫಾರ್ಮ್ಸ್ ಎ ಕಪ್ ಶೇಪ್ಡ್ ನೆಸ್ಟ್ ಫ್ರಮ್ ಇಟ್ಸ್ ಸಲೈವ. ತನ್ನ ಉಗುಳಿನಿಂದಲೇ ಕಪ್ ರೀತಿ, ಓಕೆ, ಕಪ್ಗಳು ಗೊತ್ತಲ್ವ ನಿಮಗೆ, ಆ ಕಪ್ಪಿನ ಆಕಾರದಲ್ಲಿ ಏನು ಮಾಡ್ತವೆ, ನೆಸ್ಟನ್ನು ಕಟ್ತವೆ ಅಂತ. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಸಲೈವದಲ್ಲಿ ಏನು ಮಾಡ್ತವೆ, ತಮ್ಮ ಗೂಡುಗಳನ್ನ ನಿರ್ಮಿಸ್ಕೊಳ್ತವೆ ಈ ಏಷ್ಯನ್ ಸ್ವಿಫ್ಲೆಟ್ ಬರ್ಡ್ಗಳು. ಓಕೆ, ಇಟ್ ಫೈಂಡ್ಸ್ ಎ ಶೆಲ್ಟರ್ಡ್ ಸ್ಪಾಟ್ ಯೂಶುವಲಿ ಆನ್ ವಾಲ್ಸ್ ಆಫ್ ಕೇವ್ಸ್ that are quite high up and spits repeatedly 1,000 times on it. The spit hardens to form a nest. Okay, ಈ ಏಷ್ಯನ್ ಸ್ವಿಫ್ಲೆಟ್ ಬರ್ಡ್ಗಳು ತಮ್ಮ ಗೂಡುಗಳನ್ನ ವಾಲ್ಸ್ ಆಫ್ ಕೇವ್ಸ್ ಅಂದರೆ ಗುಹೆಗಳಲ್ಲಿನ ಬಂಡೆಗಳ ಮೇಲೆ ಏನು ಮಾಡ್ತವೆ, ಆ್ಯಂಡ್ ದಟ್ ಆರ್ ಕ್ವೈಟ್ ಹೈ ಅಪ್. ಓಕೆ, ಎತ್ತರವಾದ ಪ್ರದೇಶದಲ್ಲಿ ಏನು ಮಾಡ್ತವೆ, ಕಟ್ತವಂತೆ. ಓಕೆ, ಹೇಗೆ ಕಟ್ತವೆ, ಅವು ಹೇಗೆ ತನ್ನ ಸಲೈವದಲ್ಲಿ ಕಪ್ ಶೇಪ್ ರೀತಿ ಹೇಗೆ ಅವು ತಮ್ಮ ಗೂಡುಗಳನ್ನ ನಿರ್ಮಿಸ್ಕೊಳ್ತವೆ ಅಂದರೆ, ಇಟ್ಸ್ ಸಲೈವ, ಆವಾಗಲೇ ಹೇಳ್ದೆ ಅಲ್ವಾ, ತಮ್ಮ ಉಗುಳಿನಿಂದ ಅಥವಾ ತಮ್ಮ ಜೊಲ್ಲಿನಿಂದ ಏನು ಮಾಡ್ತವೆ, ಕಟ್ತವೆ ಅಂತ. ಓಕೆ, ಈ ಸಲೈವದಲ್ಲಿ ರಿಪೀಟೆಡ್ ಆಗಿ, ಓಕೆ, ಪದೇ ಪದೇ ಏನು ಮಾಡ್ತವೆ, 1000ಕ್ಕಿಂತಲೂ ಹೆಚ್ಚಾಗಿ ಏನು ಮಾಡ್ತವೆ, ಉಗುಳ್ತಾ, ಓಕೆ, ಸಲೈವನ ಉಗುಳ್ತಾ ಏನು ಮಾಡ್ತವೆ, ಅವು ಕಟ್ತವಲ್ವಾ. ಆ ಸಲೈವ ಏನಾಗುತ್ತೆ, ಗಟ್ಟಿಯಾಗಿ ನೆಸ್ಟ್ ಫಾರ್ಮ್ ಆಗುತ್ತೆ ಅಂತ. ಓಕೆ, ಅದು 1000 ಟೈಮ್ಸ್ ಏನು ಮಾಡ್ತವೆ, ಅವು ಉಗುಳಿ ತಮ್ಮ ಉಗುಳನ್ನು ಉಗುಳಿ ಆ ಉಗುಳು ಏನಾಗುತ್ತೆ, ತುಂಬ ಗಟ್ಟಿಯಾಗಿ ಅದೇನಾಗುತ್ತೆ, ಯಾವ ರೀತಿ ಆಗುತ್ತೆ, ಕಪ್ ಶೇಪ್ ರೀತಿ ಆಗುತ್ತೆ ಅಂತ ಹೇಳ್ತೇವೆ. ಓಕೆ, ಈ ರೀತಿ ಅದು ಏಷ್ಯನ್ ಸ್ವಿಫ್ಲೆಟ್ ಬರ್ಡ್ ತಮ್ಮ ಅಮೇಝಿಂಗ್ ನೆಸ್ಟ್ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಬರ್ಡ್, ದ ಟೈಲರ್ ಬರ್ಡ್ ಹೇಗೆ ತಮ್ಮ ಗೂಡುಗಳನ್ನ ಕಟ್ಟುತ್ತೆ ಅಂತ ನೋಡೋಣ. ಓಕೆ, ಲುಕ್ ಎಟ್ ದಿ ನೆಸ್ಟ್ ಆಫ್ ಎ ಟೈಲರ್ ಬರ್ಡ್. ಓಕೆ, ಇದು ಟೈಲರ್ ಬರ್ಡ್ನ ಗೂಡು ಹೇಗಿರುತ್ತೆ ಅಂತ ನೋಡಿ. ಓಕೆ, ಲುಕ್ ಎಟ್ ದಿ ನೆಸ್ಟ್ ಆಫ್ ಎ ಟೈಲರ್ ಬರ್ಡ್. ವಾವ್, ಇಟ್ ಈಸ್ ವಂಡರ್ಫುಲ್. ಅಬ್ಬಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಕೂಡ ನೋಡ್ತಾ ಇದ್ದೀರಲ್ವಾ ಈ ಪಿಕ್ಚರಲ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಓಕೆ, ವಾವ್, ಇಟ್ಸ್ ವಂಡರ್ಫುಲ್. ದ ಟೈಲರ್ ಬರ್ಡ್ ಸೀವ್ಸ್ ಇಟ್ಸ್ ಓನ್ ನೆಸ್ಟ್. ಈ ಟೈಲರ್ ಬರ್ಡ್ ಇರುತ್ತಲ್ಲ, ಅದು ತಾನೇ ಓನಾಗಿ ಅದೇನು ಮಾಡುತ್ತೆ, ಸೀವ್ ಮಾಡುತ್ತೆ. ಸೀವ್ ಮೀನ್ಸ್ ಎಣಿಯುವುದು ಅಂತ. ಓಕೆ, ತಮ್ಮ ಕೊಕ್ಕಿನಲ್ಲೇ ಏನು ಮಾಡುತ್ತೆ, ಅದು ಎಣಿಯುತ್ತೆ ತಮ್ಮ ಗೂಡುಗಳನ್ನ ಅಂತ. ಓಕೆ, ಇಟ್ takes some large leaves and pokes holes through them. ಓಕೆ, ಅದೇನು ಮಾಡುತ್ತೆ, ಟೈಲರ್ ಬರ್ಡು ಲಾರ್ಜ್ ಲೀವ್ಸನ್ನು, ಅಗಲವಾಗಿರೋಂತಹ ಎಲೆಗಳನ್ನ ತಗೊಂಡು ಏನು ಮಾಡುತ್ತೆ, ಅದಕ್ಕೆ ಹೋಲ್ಸ್ ರೀತಿ ಮಾಡುತ್ತೆ. ಓಕೆ, ದೆನ್ ಯೂಸಿಂಗ್ ಇಟ್ಸ್ ಬೀಕ್ ಆ್ಯಸ್ ಎ ನೀಡಲ್ ಆ್ಯಂಡ್ ಸಮ್ ವೈನ್ಸ್ ಆ್ಯಸ್ ಥ್ರೆಡ್ಸ್. ಆಮೇಲೆ ಏನು ಮಾಡುತ್ತೆ, ಆ ದೊಡ್ಡ ಅಗಲವಾದ ಎಲೆಗಳನ್ನ ತಗೊಂಡು ಬಂದು ತಮ್ಮ ಸೂಜಿ ಥರ ತಮ್ಮ ಕೊಕ್ಕುಗಳನ್ನೇ ಸೂಜಿ ರೀತಿ ಮಾಡಿಕೊಂಡು, ಆ್ಯಂಡ್ ಸಮ್ ವೈನ್ಸ್ ಆ್ಯಸ್ ಥ್ರೆಡ್ಸ್, ದಾರದ ರೀತಿ ಏನನ್ನ ಯೂಸ್ ಮಾಡ್ತವೆ, ಅವು ವೈನ್ಸ್ ಅಂತ. ಓಕೆ, ವೈನ್ಸ್ ಅಂದರೆ ಬಳ್ಳಿಗಳು ಅಂತ ಹೇಳ್ತೀವಿ. ಓಕೆ, ಆ ಎಲೆಗಳನ್ನ ಅವು ತೂತ ಮಾಡಿ ಏನು ಮಾಡ್ತವೆ, ಈ ವೈನ್ಸ್ ಬಳ್ಳಿಗಳನ್ನ ತಗೊಂಡು ತಮ್ಮ ಕೊಕ್ಕಿನಿಂದ ಏನು ಮಾಡ್ತವೆ, ಅವನ್ನ ಎಣಿತವೆ. ಇಟ್ಸ್ ಯೂಸ್ ದ ಲೀವ್ಸ್ ಟುಗೆದರ್ ಟು ಫಾರ್ಮ್ ಇಟ್ಸ್ ಲವ್ಲಿ ಹೋಮ್. ತಮ್ಮ ಸುಂದರವಾದ ಮನೆಯನ್ನು, ತಮ್ಮ ಸುಂದರವಾದ ಗೂಡನ್ನು ಹೀಗೆ ನಿರ್ಮಿಸ್ಕೊಳ್ತವೆ ಅಂತ. ಓಕೆ, ವೈನ್ಸ್ ಬಳ್ಳಿಗಳಿಂದ ಎಲೆಗಳು ಮತ್ತು ಬಳ್ಳಿಗಳನ್ನ ತಗೊಂಡು ತಮ್ಮ ಕೊಕ್ಕಿನಲ್ಲೇ ಅವೇನು ಮಾಡ್ತವೆ, ಎಣಿತವೆ ಅಂತ. ಓಕೆ, ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಒನ್ ಬರ್ಡ್, ಬಯ ವೀವರ್ ಅಂತ ಹೇಳ್ತಾರೆ. ಓಕೆ, ಬಯ ವೀವರ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಎ ಬರ್ಡ್ ನೇಮ್. ಓಕೆ, ಲುಕ್ ಹಿಯರ್, ನೆಕ್ಸ್ಟ್ ಹೇಗಿದೆ ಅಂತ ನೋಡಿ. ಈ ಬಯ ವೀವರ್ ಅಂತ ಈ ಬರ್ಡ್. ಓಕೆ, ದ ಮೇಲ್ ಆಫ್ ದಿ ಬಯ ವೀವರ್ ಮೇಕ್ಸ್ ಇಟ್ಸ್ ನೆಸ್ಟ್. ಈ ಬರ್ಡಲ್ಲಿ, ಯಾವುದೋ ಬಯ ವೀವರಲ್ಲಿ
ಮೇಲ್ ಇರುತ್ತಲ್ವ, ಗಂಡು ಪಕ್ಷಿ ಏನು ಮಾಡುತ್ತೆ, ತಮ್ಮ ನೆಸ್ಟ್ಗಳನ್ನ ಫಾರ್ಮ್ ಮಾಡುತ್ತೆ ಅಂತ. ಓಕೆ, ಫೀಮೇಲ್ ಬರ್ಡ್ ಇಲ್ಲಿ ಈ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡಲ್ಲ ಅಂತ. ಯಾರು ಮಾಡೋದು? ಮೇಲ್. ಓಕೆ, ದ ಮೇಲ್ ಆಫ್ ದಿ ಬಯೋವೀವರ್ ಮೇಕ್ಸ್ ಇಟ್ಸ್ ನೆಸ್ಟ್ಸ್. ದ ನೆಸ್ಟ್ ಈಸ್ woven with long strips of paddy leaves, rough grasses and long strips torn from palm fronds ಅಂತ ಇದೆ. ಓಕೆ, ಓವೆನ್ ಅಂದರೆ ನೇಯ್ದ ಅಂತ ಹೇಳಿ, ನೇಯ್ಗೆ ಮಾಡೋದು ಅಂದರೆ ಹೊಲಿಯೋದು ಅಂತ. ಓಕೆ, ನೆಕ್ಸ್ಟ್ ಪ್ಯಾಡಿ ಲೀವ್ಸ್. ಪ್ಯಾಡಿ ಲೀವ್ಸ್ ಅಂತಂದರೆ ಭತ್ತದ ಹುಲ್ಲು ಅಂತ ಹೇಳ್ತೀವಲ್ವಾ, ಪ್ಯಾಡಿ ಭತ್ತದ ಕಡ್ಡಿ ಅಥವಾ ಭತ್ತದ ಹುಲ್ಲು ಅಂತ ಹೇಳ್ತೀವಿ. ಓಕೆ, ಅವೇನು ಮಾಡ್ತವೆ, ಈ ಬಯೋವೀವರ್ ಮೇಲ್ ಆಫ್ ದಿ ಬಯೋವೀವರ್ ಬರ್ಡ್ಸ್ಗಳು ಏನು ಮಾಡ್ತವೆ ಅಂದರೆ ತಮ್ಮ ನೆಸ್ಟ್ಗಳನ್ನ ಹೆಣಿತವೆ. ಓಕೆ, ಯಾವುದರಿಂದ ಅಂದರೆ ಸ್ಟ್ರಿಪ್ಸ್ ಅಂದರೆ ಕಡ್ಡಿಗಳು ಅಂತ. ಓಕೆ, ಪ್ಯಾಡಿ ಲೀವ್ಸ್ನ ಭತ್ತದ ಕಡ್ಡಿಗಳನ್ನ ಏನು ತಗೊಂಡು, ಆ್ಯಂಡ್ ಆಲ್ಸೋ ರಫ್ ಗ್ರಾಸಸ್ ತುಂಬ ಗಟ್ಟಿ ಇರೋಂತಹ ಹುಲ್ಲುಗಳನ್ನ, ಆ್ಯಂಡ್ ಲಾಂಗ್ ಸ್ಟ್ರಿಪ್ಸ್ ಸ್ಟೋನ್ ಫ್ರಮ್ ಪಾಮ್ ಫ್ರಾಂಡ್ಸ್. ಪಾಮ್ ಫ್ರಾಂಡ್ಸ್ ಅಂದರೆ ತಾಳೆ ಮರ ಅಂತ ಹೇಳ್ತೇವೆ, ಅಂದರೆ ತೆಂಗಿನ ಮರ ಇರ್ತಲ್ಲ ಅದೇ ರೀತಿ ಬೇರೆ ಟೈಪ್ ಇರುತ್ತೆ, ಅದಕ್ಕೆ ತಾಳೆ ಮರ ಅಂತ ಹೇಳ್ತೀವಿ. ಪಾಮ್ ಟ್ರೀಸ್ ಅಂತಂದರೆ, ಇಲ್ಲಿ ಪಾಮ್ ಫ್ರಾಂಡ್ಸ್ ಅಂತಂದರೆ ಆ ಪಾಮ್ನ ಗರಿಗಳನ್ನ ತಗೊಂಡು ಏನು ಮಾಡ್ತವೆ, ತಮ್ಮ ಗೂಡುಗಳನ್ನ ಕಟ್ತವೆ ಅಂತ. ಓಕೆ, ದ ಬರ್ಡ್ಸ್ ಯೂಸ್ ದರ್ ಸ್ಟ್ರಾಂಗ್ ಬೀಕ್ಸ್ ಟು ಸ್ಟ್ರಿಪ್ ಆ್ಯಂಡ್ ಕಲೆಕ್ಟ್ ದ ಸ್ಟ್ಯಾಂಡ್ಸ್ ಆ್ಯಂಡ್ ಟು ವೀವ್ ಆ್ಯಂಡ್ ನಾಟ್ ದೆಮ್ ವೈಲ್ ಬಿಲ್ಡಿಂಗ್ ದ ನೆಸ್ಟ್ಸ್. ತಮ್ಮ ಗಟ್ಟಿಯಾಗಿರುವಂತಹ ಕೊಕ್ಕಿನಿಂದ ಏನು ಮಾಡ್ತವೆ, ಈ ಸ್ಟ್ರಿಪ್ಸ್ನ ಗರಿಗಳನ್ನ ಏನು ಮಾಡ್ತವೆ, ಕಲೆಕ್ಟ್ ಮಾಡಿಕೊಂಡು ಗಂಟುಗಳನ್ನಾಗಿ ಮಾಡ್ಕೊತ ತಮ್ಮ ಕೊಕ್ಕಿನಲ್ಲೇ ಇವು ಹೆಣಿತವಂತೆ. ಓಕೆ, ಯಾವುವು? ಬಯೋವೀವರ್ ಮೇಲ್ ಬರ್ಡ್ಗಳು. ಓಕೆ, ದ ನೆಸ್ಟ್ಸ್ ಆರ್ ಆಫನ್ ಬಿಲ್ಟ್ ಸಸ್ಪೆಂಡೆಡ್ ಫ್ರಮ್ ಪಾಮ್ ಟ್ರೀಸ್ ಆರ್ ಥಾರ್ನಿ ಟ್ರೀಸ್ ಆ್ಯಂಡ್ ಹ್ಯಾಂಗಿಂಗ್ ಓವರ್ ವಾಟರ್ ಬಾಡೀಸ್ ಸಚ್ ಆಸ್ ಎ ರಿವರ್. ಸಸ್ಪೆಂಡೆಡ್ ಮೀನ್ಸ್ ಅಲ್ಲಿ ನೇತಾಡ್ತವಲ್ವಾ, ಈ ಗೂಡುಗಳು ಕಟ್ಟಿದಾಗ ಇಲ್ಲಿದೆ ಅಲ್ವಾ, ಈ ಥರ ನೇತಾಡ್ತವೆ. ಓಕೆ, ಅದಕ್ಕೆ ಸಸ್ಪೆಂಡೆಡ್ ಅಂತ ಹೇಳ್ತೀವಿ. ಓಕೆ, ದ ನೆಸ್ಟ್ ಆರ್ ಆಫನ್ ಬಿಲ್ಟ್ ಸಸ್ಪೆಂಡೆಡ್ ಫ್ರಮ್ ಪಾಮ್ ಟ್ರೀಸ್. ಓಕೆ, ಈ ಪಾಮ್ ಟ್ರೀಸ್ ತಾಳೆ ಮರಗಳಲ್ಲಿ, ಆರ್ ಥಾರ್ನಿ ಟ್ರೀಸ್. ಥಾರ್ನಿ ಟ್ರೀಸ್ ಅಂದರೆ ಮುಳ್ಳಿನ ಮರಗಳಿರ್ತಾವಲ್ಲ ದೊಡ್ಡ ದೊಡ್ಡವು, ಅಲ್ಲಿ ಏನು ಮಾಡ್ತವೆ, ಇವು ತಮ್ಮ ಗೂಡುಗಳನ್ನ ಕಟ್ತವೆ. ಓಕೆ, ಹ್ಯಾಂಗಿಂಗ್ ಓವರ್ ವಾಟರ್ ಬಾಡೀಸ್ ಸಚ್ ಆಸ್ ಎ ರಿವರ್ ಅಂದರೆ ನದಿಗಳ ಪಕ್ಕ ಒಂದೊಂದು ದೊಡ್ಡ ದೊಡ್ಡ ತಾಳೆ ಮರಗಳು ಆಮೇಲೆ ಮುಳ್ಳಿನ ಮರಗಳೆಲ್ಲ ಇರ್ತಾವಲ್ಲ, ಅಲ್ಲಿ ಏನು ಮಾಡ್ತವೆ, ನೇತಾಡೋ ರೀತಿ ತಮ್ಮ ಗೂಡುಗಳನ್ನ ಫಾರ್ಮ್ ಮಾಡ್ಕೊತವೆ ಅಂತ. ಓಕೆ, ದಿಸ್ ಹೆಲ್ಪ್ಸ್ ಟು ಪ್ರೊಟೆಕ್ಟ್ ದ ನೆಸ್ಟ್ ಫ್ರಮ್ ಪ್ರಿಡೇಟರ್ಸ್. ಪ್ರಿಡೇಟರ್ಸ್ ಅಂದರೆ ಪರಭಕ್ಷಕ, ಅಂದರೆ ಬೇರೆ ಭಯಂಕರವಾಗಿರೋಂಥ ಪಕ್ಷಿಗಳು ಅಂತ. ಈಗಲ್ಸ್ ಅವೆಲ್ಲವ ತಿಂತವಲ್ವ ತಮ್ಮ ಬರ್ಡ್ಸ್ಗಳ ಮರಿಗಳನ್ನ ಎಲ್ಲ, ಹಾಗಾಗಿ ಅವುಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಕಾಪಾಡೋದಕ್ಕೋಸ್ಕರ ಏನು ಮಾಡ್ತವೆ, ಈ ರಿವರ್ ಪಕ್ಕ ವಾಟರ್ ಬಾಡೀಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ದೊಡ್ಡ ದೊಡ್ಡ ಮರಗಳ ಹತ್ರ ಥಾರ್ನಿ ಟ್ರೀಸಲ್ಲಿ, ಪಾಮ್ ಟ್ರೀಸಲ್ಲಿ ತಮ್ಮ ನೆಸ್ಟ್ಗಳನ್ನೆಲ್ಲ ಬಿಲ್ಡ್ ಮಾಡ್ಕೊತವೆ ಅಂತ. ಓಕೆ, ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಬರ್ಡ್. ವಾಟ್ ಈಸ್ ದ ನೇಮ್ ಆಫ್ ಎ ಬರ್ಡ್? ಹಾರ್ನ್ಡ್ ಕೂಟ್ಸ್ ಅಂತ. ಓಕೆ, ಲುಕ್ ಎಟ್ ದಿ ನೆಸ್ಟ್ ಆಫ್ ಹಾರ್ನ್ಡ್ ಕೂಟ್ಸ್. ಇಲ್ಲಿ ನೋಡಿ ಹೇಗಿದೆ ಅಂತ. ಇಲ್ಲಿ ಸುತ್ತ ನೀರಿದೆ, ಅದ್ರ ಮೇಲೆ ಏನಿದೆ, ಹುಲ್ಲಿನ ರೀತಿ ಹೊದಿಕೆ ಇದೆ ಅಲ್ವಾ, ಅದು ಹೇಗೆ ತಮ್ಮ ಹಾರ್ನ್ಡ್ ಕೂಟ್ಸ್, ಇದಕ್ಕೆ ಹಾರ್ನ್ಡ್ ಕೂಟ್ಸ್ ಬರ್ಡ್ ನೇಮ್. ಓಕೆ, ಇದು ಹೇಗೆ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊಳ್ಳುತ್ತೆ ಅಂತ ನೋಡೋಣ. ಲುಕ್ ಎಟ್ ದಿ ನೆಸ್ಟ್ ಆಫ್ ಹಾರ್ನ್ಡ್ ಕೂಟ್ಸ್ ಆಫ್ ಸೌತ್ ಅಮೇರಿಕಾ. ಈ ಬರ್ಡ್ ಎಲ್ಲಿ ಜಾಸ್ತಿ ಇರೋದು ಅಂದರೆ ಸೌತ್ ಅಮೇರಿಕಾದಲ್ಲಿ ಈ ಬರ್ಡ್ಸ್ಗಳು ಇರ್ತವಂತೆ ತುಂಬ. ಓಕೆ, ದೇ ಬಿಲ್ಡ್ their nest on top of a stone tower in the middle of a lake. ಲೇಕ್ಸ್ ಮೀನ್ಸ್ ಸರೋವರ ಅಂತ ಹೇಳ್ತೇವೆ. ಓಕೆ, ಇಲ್ಲ ದೊಡ್ಡ ದೊಡ್ಡ ಕೆರೆಗಳಿರ್ತವಲ್ಲ ಅವು ಕೂಡ ಲೇಕ್ಸ್ ಅಂತ ಹೇಳ್ತೀವಿ. ಓಕೆ, ಇವು ಎಲ್ಲಿ ಫಾರ್ಮ್ ಮಾಡ್ತವೆ ಅಂದರೆ ತಮ್ಮ ನೆಸ್ಟ್ಗಳನ್ನ, ದೇ ಬಿಲ್ಡ್ their nest on top of a stone tower in the middle of a lake. ಸರೋವರಗಳ ಮಧ್ಯದಲ್ಲಿ ಸ್ಟೋನ್ ಟವರ್ ರೀತಿ ಸ್ಟೋನ್ ಟವರಲ್ಲಿ ಏನು ಮಾಡ್ಕೊಳ್ತವೆ, ತಮ್ಮ ನೆಸ್ಟ್ಗಳನ್ನ, ಗೂಡುಗಳನ್ನ ಕಟ್ಕೊಳ್ತವಂತೆ. ಓಕೆ, ದೇ ಫಸ್ಟ್ ಬಿಲ್ಡ್ ಎ ಸ್ಟೋನ್ ಟವರ್ ವಿತ್ ಪೆಬಲ್ಸ್ ಆ್ಯಂಡ್ ಸ್ಟೋನ್ಸ್ ಸಚ್ ಆಸ್ ದಟ್ ದ ಟವರ್ ಈಸ್ ಅಬೌವ್ ದ ವಾಟರ್ ಸರ್ಫೇಸ್ ಫಾರ್ಮಿಂಗ್ ಆ್ಯನ್ ಆರ್ಟಿಫಿಷಿಯಲ್ ಐಲ್ಯಾಂಡ್. ಫಸ್ಟ್ ಏನು ಮಾಡ್ತವೆ, ಅವೇನೋ ಸರೋವರದ ಮಧ್ಯದಲ್ಲಿ ಏನು ಮಾಡ್ತವೆ, ತಮ್ಮ ಗೂಡುಗಳನ್ನ ಕಟ್ಕೊಳ್ತವೆ ಅಂತ ಹೇಳಿದೆ ಅಲ್ವಾ.
ಅವು ತಮ್ಮ ಗೂಡುಗಳನ್ನ ಕಟ್ಕೊಳ್ಳೋದಕ್ಕೆ ಫಸ್ಟ್ ಏನು ಮಾಡ್ತವೆ ಅಂದರೆ ದೆ ಫಸ್ಟ್ ಬಿಲ್ಡ್ ಎ ಸ್ಟೋನ್ ಟವರ್ ವಿತ್ ಪೆಬಲ್ಸ್ ಆ್ಯಂಡ್ ಸ್ಟೋನ್ಸ್. ಪೆಬಲ್ಸ್ ಅಂದರೆ ಈ ಬೆಣಚು ಕಲ್ಲು ಅಂತ ಹೇಳ್ತಾರೆ, ಓಕೆ, ನೀರಿನಲ್ಲಿ ಸಿಗ್ತಾವಲ್ವಾ ಅದಕ್ಕೆ ಫಸ್ಟು ಏನು ಸ್ಟೋನ್ ಟವರ್ ಅಂದರೆ ಕಲ್ಲಿನ ಗೋಪುರದ ರೀತಿ ಫಸ್ಟು ಈ ಪೆಬಲ್ಸ್ ಮತ್ತು ಕಲ್ಲುಗಳಿಂದ ಏನು ಮಾಡ್ತವೆ ಕಟ್ತವಂತೆ, ಓಕೆ. ಸಚ್ ಆ್ಯಸ್ ದಟ್ ದ ಟವರ್ ಈಸ್ ಎಬೌವ್ ದ ವಾಟರ್ ಸರ್ಫೇಸಿಂದ ಒಂದು ಸ್ವಲ್ಪ ಮೇಲ್ ಬರೋ ರೀತಿ ಪೆಬಲ್ಸ್ ಮತ್ತು ಸ್ಟೋನ್ಸ್ಗಳಿಂದ ಫಸ್ಟ್ ಕಲ್ಲನ್ನ ಹಾಕ್ಕೊಳ್ತವಂತೆ. ಫಾರ್ಮಿಂಗ್ ಆ್ಯನ್ ಆರ್ಟಿಫಿಷಿಯಲ್ ಐಲ್ಯಾಂಡ್. ಯಾವ ರೀತಿ ಅಂದರೆ ಐಲ್ಯಾಂಡ್ ಅಂದರೆ ನಿಮಗೆ ಗೊತ್ತಲ್ವಾ, ಸುತ್ತ ನೀರಿದ್ದು ಮಧ್ಯ ಭೂಮಿ ಇದ್ದರೆ ಲ್ಯಾಂಡ್ ಇದ್ದರೆ ಅದಕ್ಕೆ ಐಲ್ಯಾಂಡ್ಸ್ ಅಂತ ಕರಿತೀವಿ. ಇಲ್ಲಿ ಆರ್ಟಿಫಿಷಿಯಲ್ ಐಲ್ಯಾಂಡ್ ಅಂದರೆ ಆ ರೀತಿ ಐಲ್ಯಾಂಡ್ ರೀತಿ ಕಾಣೋ ರೀತಿ ಫಸ್ಟ್ ಏನು ಮಾಡ್ತೇವೆ, ಸರೋವರದ ಮಧ್ಯ ಫಸ್ಟ್ ಪೆಬಲ್ಸ್ ಮತ್ತು ಸ್ಟೋನ್ಸಿಂದ ಫಸ್ಟು ಗೋಪುರದ ರೀತಿ, ಓಕೆ, ಕಲ್ಲಿನ ಗೋಪುರದ ರೀತಿ ಮಾಡ್ಕೊತವಂತೆ, ಓಕೆ. ನೆಕ್ಸ್ಟ್ ಅದು ಐಲ್ಯಾಂಡ್ ರೀತಿ ಕಂಡ ಮೇಲೆ ದಿಸ್ ಐಲ್ಯಾಂಡ್ ಈಸ್ ದೆನ್ ಕವರ್ಡ್ ವಿತ್ ಗ್ರೀನ್ ವೆಜಿಟೇಷನ್. ಗ್ರೀನ್ ವೆಜಿಟೇಷನ್ ಅಂದರೆ ಸಸ್ಯಗಳಿರ್ತಾವಲ್ವಾ, ಹಸಿರು ಸಸ್ಯಗಳಿಂದ ಏನು ಮಾಡ್ತವೆ ಈ ಐಲ್ಯಾಂಡ್ನ ಆ ಕಲ್ಲುಗಳನ್ನ ಪೆಬಲ್ಸ್ ಮತ್ತು ಸ್ಟೋನ್ಸಿಂದ ಮಾಡಿರೋಂತಹ ಸ್ಟೋನ್ ಟವರ್ಸ್ನ ಈ ಗ್ರೀನ್ ವೆಜಿಟೇಷನಿಂದ ಕವರ್ ಮಾಡ್ತವಂತೆ. ಇಲ್ಲಿ ನೋಡಿ ಈ ಪಿಕ್ಚರಲ್ಲೇ ಇದೆ ಅಲ್ಲ, ಗ್ರೀನ್ ಕಲರ್ ಹಸಿರು ಹುಲ್ಲುಗಳಿಂದ ಕವರ್ ಮಾಡಿದೆ, ಓಕೆ. ನೆಕ್ಸ್ಟ್ ದ ಪೆಬಲ್ ಟವರ್ ಕ್ಯಾನ್ ಬಿ ಆಸ್ ಮಚ್ ಆಸ್ 4 meters ಎಟ್ ದಿ ಬೇಸ್ ಆ್ಯಂಡ್ 1 meter ಇನ್ ಹೈಟ್. ಅದೇನು ಮಾಡುತ್ತೆ 4 meters ಬೇಸ್ ತಳ ಏನಾಗಿರುತ್ತೆ ಅಗಲವಾಗಿರುತ್ತೆ 4 meters, ಮತ್ತು ಹೈಟ್ ಎಷ್ಟು ಮೀಟರ್ ಕಟ್ಟಿರುತ್ತೆ 1 meter ಹೈಟ್ ಇರುತ್ತಂತೆ, ಓಕೆ. ಆ ರೀತಿ ಹಾರ್ನ್ ಕೂಟ್ಸ್ ಬರ್ಡ್ಸ್ಗಳು ಏನು ಮಾಡ್ತವೆ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊತವೆ. ದೇ ರೆಫರ್ಬಿಶ್ ದೇರ್ ನೆಸ್ಟ್ ಇಯರ್ ಆಫ್ಟರ್ ಇಯರ್ ಬೈ ನ್ಯೂ ಗ್ರೀನ್ ವೆಜಿಟೇಷನ್. ರೆಫರ್ಬಿಶ್ ಮೀನ್ಸ್ ಹೊಸದಾಗಿ ಅಂತ, ಓಕೆ. ಅಂದರೆ ಇಯರ್ ಆಫ್ಟರ್ ಇಯರ್ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಏನು ಮಾಡ್ತವೆ ತಮ್ಮ ನೆಸ್ಟ್ಗಳನ್ನ ಈ ಗ್ರೀನ್ ವೆಜಿಟೇಷನಿಂದ ಹೊಸದಾಗಿ ಬಿಲ್ಡ್ ಮಾಡ್ಕೊತವೆ ಅಂತ, ಓಕೆ. ಈ ಕಲ್ಲುಗಳೆಲ್ಲ ಹಾಗೆ ಇರ್ತವೆ, ಅದಕ್ಕೆ ನಾನು ಗ್ರೀನ್ ವೆಜಿಟೇಷನ್ ಹಾಕ್ಕೊಳ್ತವೆ ಅಂತ ಹೇಳಿದೆ ಅಲ್ವಾ, ಅವನ್ನ ವರ್ಷದಿಂದ ವರ್ಷಕ್ಕೆ ಅವು ಚೇಂಜ್ ಮಾಡ್ಕೊಳ್ತವೆ ಅಂತ ಹೇಳ್ಬೋದು, ಓಕೆ. ಎಷ್ಟು ಚೆನ್ನಾಗಿ ಈ ಹಾರ್ನ್ ಕೂಟ್ ಬರ್ಡ್ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊಳುತ್ತಲ್ವಾ, ಓಕೆ. ನೆಕ್ಸ್ಟ್ ಮೂವ್ ಟು ಅನದರ್ ಬರ್ಡ್, ದ ಈಗಲ್. ಹೇಗೆ ತಮ್ಮ ನೆಸ್ಟ್ಗಳನ್ನ ಕಟ್ಟುತ್ತೆ ಅಂತ ನೋಡೋಣ. ದ ಈಗಲ್ಸ್ ನೆಸ್ಟ್ ಈಸ್ ಲೈಕ್ ಎ ಫೋರ್ಟ್ರೆಸ್ ಮೀನ್ಸ್ ಕೋಟೆ, ಓಕೆ. ಕೋಟೆ ರೀತಿ ಈಗಲ್ಸ್ಗಳು ಕಟ್ಕೊಳ್ತವಂತೆ ತಮ್ಮ ಗೂಡುಗಳನ್ನ. ಹ್ಯೂಜ್ ಆ್ಯಂಡ್ ಸ್ಟ್ರಾಂಗ್, ತುಂಬ ಗಟ್ಟಿಯಾಗಿ ತುಂಬ ದೊಡ್ಡದಾಗಿ ಕಟ್ಕೊಳ್ತವಂತೆ ಈಗಲ್ಸ್, ಓಕೆ. ದೆ ಬಿಲ್ಡ್ ನೆಸ್ಟ್ ಅಟ್ ಎ ಹೈಟ್ ಆನ್ ಟಾಪ್ ಆಫ್ ಟ್ರೀಸ್ ಆರ್ ಸೈಡ್ಸ್ ಆಫ್ ಕ್ಲಿಫ್ಸ್ ಅಂದರೆ ಬಂಡೆಗಳು ಅಂತ ಹೇಳ್ತೀವಿ, ಓಕೆ. ಕ್ಲಿಫ್ಸ್ ಅಂದರೆ ಬಂಡೆಗಳು ಅಂತ ಹೇಳ್ತೀವಿ. ಅವು ಏನು ಮಾಡ್ತವೆ ಅಂದರೆ ದೆ ಬಿಲ್ಡ್ ನೆಸ್ಟ್ ಅಟ್ ದ ಹೈಟ್ ಆನ್ ಟಾಪ್ ಆಫ್ ಟ್ರೀಸ್. ತುಂಬ ಮರದ ತುದಿನಲ್ಲಿ, ತುಂಬ ಎತ್ತರದಲ್ಲಿ ಇರುವಂತಹ ಮರಗಳಲ್ಲಿ ಏನು ಮಾಡ್ತವೆ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊಳ್ತವೆ. ಆರ್ ಸೈಡ್ಸ್ ಆಫ್ ಕ್ಲಿಫ್ಸ್, ಬಂಡೆಗಳ ಪಕ್ಕದಲ್ಲಿ ಕೂಡ ತಮ್ಮ ನೆಸ್ಟ್ಗಳನ್ನ ನಿರ್ಮಿಸ್ಕೊಳ್ತವೆ ಅಂತ ಹೇಳ್ತಾರೆ, ಓಕೆ. ಇಟ್ ಟೇಕ್ಸ್ ಮಂತ್ಸ್ ಟು ಬಿಲ್ಡ್ ದೀಸ್ ನೆಸ್ಟ್. ಆ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡೋದಕ್ಕೆ ಕಟ್ಟೋದಕ್ಕೆ ಎಷ್ಟು ಸಮಯ ತಗೊಳ್ತವೆ ಅಂದರೆ ಇಟ್ ಟೇಕ್ಸ್ ಮಂತ್ಸ್, ತಿಂಗಳ ಕಾಲ ಅವು ತಮ್ಮ ನೆಸ್ಟ್ಗಳನ್ನ ಗೂಡುಗಳನ್ನ ಕಟ್ಟೋದಕ್ಕೆ ಟೈಮ್ ತಗೊತವಂತೆ. ಯಾರು ಈಗಲ್ಸ್ಗಳು, ಓಕೆ. ನೆಕ್ಸ್ಟ್ ಬರ್ಡ್ಸ್ ಯೂಸ್ ನೆಸ್ಟ್, ಓಕೆ. ದೀಸ್ ಆರ್ ದ ಡಿಫ್ರೆಂಟ್ ಬರ್ಡ್ಸ್ ಇನ್ ಹೌ ಟು ಮೇಕ್ ಡಿಫ್ರೆಂಟ್ ನೆಸ್ಟ್ಸ್ ಅಂತ ಕಲ್ತ್ರಿ, ಓಕೆ. ನೆಕ್ಸ್ಟ್ ಬರ್ಡ್ಸ್ ಯೂಸ್ ನೆಸ್ಟ್ ಟು ಪ್ರೊಟೆಕ್ಟ್ ದೇರ್ ಎಗ್ಸ್ ಆ್ಯಂಡ್ ನೆಸ್ಟ್ಲಿಂಗ್ ಫ್ರಮ್ ಪ್ರಿಡೇಟರ್ಸ್ ಆ್ಯಂಡ್ ಅಡ್ವರ್ಸ್ ವೆದರ್ಸ್. ಈ ಬರ್ಡ್ಸ್ಗಳು ಯಾಕೆ ಗೂಡುಗಳನ್ನ ಕಟ್ಕೊಳ್ತವೆ ಅಂದರೆ ಇಟ್ ಪ್ರೊಟೆಕ್ಟ್ ದೇರ್ ಎಗ್ಸ್, ತಮ್ಮ ಮೊಟ್ಟೆಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಆ್ಯಂಡ್ ನೆಸ್ಟ್ಲಿಂಗ್ ಅಂದರೆ ತಮ್ಮ ಇನ್ನು ಆರೋಗ್ಯ ಬರ್ದಿರೋಂತಹ ಮರಿಗಳಿಗೆ ನಾವು ನೆಸ್ಟ್ಲಿಂಗ್ ಅಂತ ಹೇಳ್ತೀವಲ್ವ, ಆ ತಮ್ಮ ಮರಿಗಳನ್ನು ಕೂಡ ಕಾಪಾಡ್ಕೊಳ್ಳೋಕೆ. ಯಾರಿಂದ? ಪ್ರಿಡೇಟರ್ಸ್ ಅಂದ, ಪರಭಕ್ಷಕ ಅಂತ ಹೇಳ್ತಾರೆ. ಪ್ರಿಡೇಟರ್ಸ್ ಅಂದರೆ ಬೇರೆ ಪಕ್ಷಿಗಳು ಬಂದು ತಮ್ಮ ಮೊಟ್ಟೆಗಳನ್ನ ಎಲ್ಲಿ ಇದು ಮಾಡ್ತವೋ ಮತ್ತು ತಮ್ಮ ಮರಿಗಳನ್ನ ಎಲ್ಲಿ ಸಾಯಿಸ್ತವೋ ಅಂತ ಅವೇನು ಮಾಡ್ತವೆ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊತವೆ, ಓಕೆ. ಆ್ಯಂಡ್ ಅಡ್ವರ್ಸ್ ವೆದರ್ ಅಂದರೆ ಈ ವೆದರಿಂದ ಬಿಸಿಲು, ಗಾಳಿ, ಚಳಿಯಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರನೂ ಕೂಡ ತಮ್ಮ ನೆಸ್ಟ್ಗಳನ್ನ ಬಿಲ್ಡ್ ಮಾಡ್ಕೊತವೆ ಬರ್ಡ್ಗಳು ಅಂತ ಹೇಳ್ಬೋದು. ಟು ಮಿನಿಮೈಸ್ ಪ್ರಿಡೇಷನ್ ಬರ್ಡ್ಸ್ ಮೇ ಬಿಲ್ಡ್ ನೆಸ್ಟ್ ದಟ್ ಆರ್ ಇನ್ಆಕ್ಸೆಸಿಬಲ್, ಹಿಡನ್ ಆರ್ ಕ್ಯಾಮೋಫ್ಲೇಜ್, ಓಕೆ. ಕ್ಯಾಮೋಫ್ಲೇಜ್ಡ್ ಅಂತ ಹೇಳ್ತೇವೆ. ಕ್ಯಾಮೋಫ್ಲೇಜ್ ಮೀನ್ಸ್
ಮರೆ ಮಾಡೋದು ಅಥವಾ ಸುಳಿವು ಸಿಗದಂತೆ ಮಾಡೋದು ಅಂತ ಹೇಳ್ತೀವಿ. ಓಕೆ, ಇನ್ಆಕ್ಸೆಸಿಬಲ್ ಮೀನ್ಸ್ ತಲುಪಲಾಗದ, ಅಂದರೆ ಬೇರೆ ಪಕ್ಷಿಗಳು ತಮ್ಮ ನೆಸ್ಟ್ಗಳನ್ನ ನೋಡಬಾರ್ದು ಅಂತ ಮರೆ ಮಾಡೋದು ಅಂತ ಹೇಳ್ತಾರಲ್ವ, ಆ ರೀತಿ ಏನು ಮಾಡ್ತಾರೆ, ಬೇರೆ ಪಕ್ಷಿಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ಕೊತವಂತೆ. ಓಕೆ, ನೆಸ್ಟ್ ಮೇ ಆಲ್ಸೋ ಹೆಲ್ಪ್ ಕೀಪ್ ಎಗ್ಸ್ ಆ್ಯಂಡ್ ನೆಸ್ಟ್ಲಿಂಗ್ ವಾರ್ಮ್. ಮತ್ತು ಈ ನೆಸ್ಟ್ಗಳು ಇನ್ನೂ ಏನು ಹೆಲ್ಪ್ ಮಾಡ್ತವೆ ಅಂದರೆ ಈ ಮೊಟ್ಟೆಗಳು ಮತ್ತು ನೆಸ್ಟ್ಲಿಂಗು ಕೂಡ ತುಂಬ ಬಿಸಿಯಾಗಿರ್ಬೇಕಲ್ಲ, ಬೆಚ್ಚಗಿರ್ಬೇಕಲ್ಲ, ಹಾಗಾಗಿ ನೆಸ್ಟ್ಗಳು ಈ ರೀತಿನೂ ಕೂಡ ತಮ್ಮ ಬರ್ಡ್ಸ್ಗಳಿಗೆ ಹೆಲ್ಪ್ ಮಾಡ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್, ಬರ್ಡ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಹ್ಯಾಡ್ ಎ ಲಾಂಗ್ ಅಸೋಸಿಯೇಷನ್. ಬರ್ಡ್ಸ್ ಮತ್ತು ಹ್ಯೂಮನ್ ಬೀಯಿಂಗ್ಸಿಗೆ ಕೂಡ ಒಂದು ತುಂಬ ದಿನಗಳ ಲಾಂಗ್ ಅಸೋಸಿಯೇಷನ್ ಇದೆ, ಒಂದು ಸಂಬಂಧ ಇದೆ ಅಂತ ಹೇಳ್ಬೋದು. ಹವೆವರ್ ಹ್ಯೂಮನ್ ಆಕ್ಟಿವಿಟೀಸ್ ಕ್ಯಾನ್ ಬಿ ಹಾರ್ಮ್ಫುಲ್ ಆ್ಯಂಡ್ ಹ್ಯಾವ್ ಥ್ರೆಟನ್ಡ್ ನ್ಯೂಮರಸ್ ಬರ್ಡ್ ಸ್ಪೀಸೀಸ್ ವಿತ್ ಎಕ್ಸ್ಟಿಂಕ್ಷನ್. ಎಕ್ಸ್ಟಿಂಕ್ಷನ್ ಅಂದರೆ ಅಳಿವು ಆಗೋದು ಅಂತ ಬರ್ಡ್ಸ್ ಎಕ್ಸ್ಟಿಂಕ್ಷನ್ ಅಂದರೆ ಪಕ್ಷಿಗಳು ಅಳಿವಾಗೋದು ಅಂತಂದರೆ ಅವು ಕಾಣದೇ ಇರೋದು ಈಗಿನ ಕಾಲದಲ್ಲಿ ಯಾವುದರಿಂದ, ಹ್ಯೂಮನ್ ಆ್ಯಕ್ಟಿವಿಟೀಸಿಂದ, ಈ ಮನುಷ್ಯರ ಚಟುವಟಿಕೆಗಳಿಂದ ಏನಾಗ್ತವೆ, ಅವಕ್ಕೆ ತುಂಬ ಹಾರ್ಮ್ಫುಲ್ ಆಗ್ತಾ ಇದೆ ಇಂದಿನ ಕಾಲದಲ್ಲಿ. ಓಕೆ, ಆ್ಯಂಡ್ ಹ್ಯಾವ್ ಎ ಥ್ರೆಟನ್ ನ್ಯೂಮರಸ್ ಬರ್ಡ್ ಸ್ಪೀಸೀಸ್ ವಿತ್ ಎಕ್ಸ್ಟಿಂಕ್ಷನ್. ತುಂಬ ಬರ್ಡ್ಸ್ಗಳಿದ್ದು ಹಿಂದಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಏನಾಗಿದ್ದಾವೆ, ಅವು ತುಂಬ ಪಕ್ಷಿಗಳು ಎಕ್ಸ್ಟಿಂಕ್ಷನ್ ಆಗಿದೆ ಅಂತ, ತುಂಬ ಪಕ್ಷಿಗಳ ಅಳಿವಾಗಿದೆ ಅಂತ ಹೇಳ್ಬೋದು. ಓಕೆ, ಕಾಣೆಯಾಗಿದ್ದಾವೆ ಅಂತ ಬರ್ಡ್ಸ್ಗಳು ಅಂತ ಹೇಳ್ತಾರೆ. ಓಕೆ, ಸಮ್ ಬರ್ಡ್ಸ್ ಆರ್ ಕೆಪ್ಟ್ ಆಸ್ ಪೆಟ್ಸ್, ಸಮ್ ಆರ್ ಹಂಟೆಡ್ ಫಾರ್ ಫುಡ್ ಆರ್ ಫಾರ್ ದೇರ್ ಫೆದರ್ಸ್ ಆ್ಯಂಡ್ ಅದರ್ ಬಾಡಿ ಪಾರ್ಟ್ಸ್. ಈ ಕೆಲವು ಬರ್ಡ್ಸ್ಗಳನ್ನ ಪೆಟ್ಸ್ ಆಗಿ, ಪೆಟ್ ಅಂದರೆ ತುಂಬ ಇಷ್ಟಪಟ್ಟು ತಮ್ಮ ಜೊತೆಲೆ ಮನೇಲೆ ಸಾಕ್ಕೊತಾರೆ. ಓಕೆ, ಇನ್ನು ಕೆಲವು ಬರ್ಡ್ಸ್ಗಳನ್ನ ಏನು ಮಾಡ್ತಾರೆ, ಹಂಟಿಂಗ್ ಫಾರ್ ಫುಡ್. ಓಕೆ, ಕೆಲವು ಬರ್ಡ್ಸ್ಗಳನ್ನ ಬೇಟೆ ಆಡ್ತಾರೆ, ಏನಕ್ಕೆ, ತಮ್ಮ ಆಹಾರಕ್ಕೋಸ್ಕರ, ಮತ್ತು ಫೆದರ್ಸ್ಗಿಗೋಸ್ಕರ, ಅಥವಾ ಕೆಲವು ಬರ್ಡ್ಸ್ಗಳ ಬಾಡಿ ಪಾರ್ಟ್ಸ್ಗೋಸ್ಕರನೂ ಕೂಡ ಏನು ಮಾಡ್ತಾರೆ, ಸಾಯಿಸ್ತಾ ಇದ್ದಾರೆ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ಬೋದು. ಓಕೆ, ಯೂಸ್ ಆಫ್ ಪೆಸ್ಟಿಸೈಡ್ಸ್ ಇನ್ ಫಾರ್ಮಿಂಗ್ ಆ್ಯಂಡ್ ಪ್ರಿಡೇಷನ್ ಬೈ ಪೆಟ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಆರ್ ಆಲ್ಸೋ ಕಾಮನ್ ಸೋರ್ಸ್ ಆಫ್ ಡೆತ್ಸ್ ಆಫ್ ಬರ್ಡ್ಸ್. ಪೆಸ್ಟಿಸೈಡ್ಸ್ ಅಂದರೆ ಈ ಕೀಟನಾಶಕಗಳು ಅಂತ ಹೇಳ್ತೀವಿ. ಓಕೆ, ಈ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ, ಇವತ್ತಿನ ಕಾಲದಲ್ಲಿ ಏನಾದರೂ ಫಾರ್ಮಿಂಗ್ ಅಂದರೆ ಕೃಷಿ ಎಲ್ಲ ಮಾಡಬೇಕಾದ್ರೆ ಈ ಹುಳಗಳೆಲ್ಲ ಹಾಕ್ತವೆ ಅಂತ ಏನು ಮಾಡ್ತವೆ, ಕೀಟನಾಶಕಗಳನ್ನ ಬಳಕೆ ಮಾಡ್ಕೊತಾರಲ್ವ, ಆ ಬಳಕೆ ಮಾಡೋದ್ರಿಂದ ಏನು ಮಾಡ್ತವೆ, ಆ ಬರ್ಡ್ಸ್ಗಳು ಆ ಹುಳ ಎಲ್ಲ ಸತ್ತಿರೋದನ್ನೆಲ್ಲ ತಿಂತವಲ್ವ, ಅದು ತಿಂದಿರೋದ್ರಿಂದ ಅದರಲ್ಲೂ ಕೂಡ ತಮ್ಮ ಬಾಡಿಗೆ, ಆ ಬರ್ಡ್ಸ್ಗಳ ಬಾಡಿಗೆ ಈ ವಿಷಕಾರಿ ಅಂಶ ಕೂಡ ಸೇರುತ್ತೆ. ಹಾಗಾಗಿ ಕೆಲವು ಬರ್ಡ್ಸ್ಗಳು ಕೂಡ ಸಾಯ್ತಾ ಇದ್ದಾವೆ ಅಂತ ಹೇಳ್ತಾ ಇದೆ. ಓಕೆ, ವಿ ಮಸ್ಟ್ ಬಿ ಸೆನ್ಸಿಟಿವ್ ಟುವರ್ಡ್ಸ್ ಆರ್ ವಿಂಗ್ಡ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸ್ ರೀತಿ, ನಮ್ಮ ಜೊತೆಗಾರ ಅಂತ ಇರೋ ನಮ್ಮ ಬರ್ಡ್ಸ್ಗಳನ್ನ ನಾವೇನು ಮಾಡಬೇಕಾಯ್ತು, ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಅಂತ ಈ ಲೆಸನ್ನಲ್ಲಿ ತಿಳ್ಕೊಬೋದು. ಓಕೆ, ದಿಸ್ ಈಸ್ ಯುವರ್ ಲೆಸನ್ ಚಿಲ್ಡ್ರನ್, ದ ಡಿಫ್ರೆಂಟ್ ಬರ್ಡ್ಸ್, ಹೌ ಟು ಮೇಕ್ ದೇರ್ nests. Okay, today's homework, students, answer the following questions. What do birds use to build their shelters? ಬರ್ಡ್ಸ್ಗಳು ತಮ್ಮ ಆಶ್ರಯಕ್ಕೋಸ್ಕರ ಏನನ್ನ ಕಟ್ಕೊಳ್ತವೆ ಅಂತ ಬರಿಬೇಕು ನೀವು. ಸೆಕೆಂಡ್ ಒನ್, ಹೌ ಡಸ್ ದ ಬಿ ಈಟರ್ ಮೇಕ್ಸ್ ಇಟ್ಸ್ ಶೆಲ್ಟರ್? ಈ ಬಿ ಈಟರ್ ಪಕ್ಷಿ ಹೇಗೆ ತಮ್ಮ ಆಶ್ರಯಕ್ಕೋಸ್ಕರ ನೆಸ್ಟನ್ನ ಫಾರ್ಮ್ ಮಾಡುತ್ತೆ ಅಂತ ಬರಿಬೇಕು. ವೇರ್ ಡೂ ಡವ್ಸ್ ಮೇಕ್ ದೇರ್ ಶೆಲ್ಟರ್? ಡವ್ಗಳೆಲ್ಲ ಎಲ್ಲಿ ತಮ್ಮ ಗೂಡುಗಳನ್ನ ಕಟ್ಕೊಳ್ತವೆ ಅಂತ ಬರಿಬೇಕು. ನೆಕ್ಸ್ಟ್, ವಾಟ್ ಈಸ್ ಅಮೇಝಿಂಗ್ ಅಬೌಟ್ ದ ನೆಸ್ಟ್ ಆಫ್ ಏಷ್ಯನ್ ಸ್ವಿಫ್ಟ್ಲೆಟ್? ಈ ಏಷ್ಯನ್ ಸ್ವಿಫ್ಟ್ಲೆಟ್ ಹೇಗೆ ತುಂಬ ಅದ್ಭುತವಾಗಿ ತಮ್ಮ ನೆಸ್ಟನ್ನು ಕಟ್ಟುತ್ತೆ ಅಂತ ಈ 4 ಕ್ವೆಶನ್ಸ್ ನೀವು ಆನ್ಸರ್ನ ಬರಿಬೇಕಾಗುತ್ತೆ. ಓಕೆ, ದಿಸ್ ಈಸ್ ಯುವರ್ ಹೋಮ್ವರ್ಕ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.